ಓಂ ಭೇದ ವ್ಯಪದೇಶಾತ್ ಓಂ ಮೂರನೇ ಅಧ್ಯಾಯದ 1ನೇ ಅಧ್ಯಾಯದ 3ನೇ ಪಾದದ 5ನೇ ಸೂತ್ರ ಇದು. ಈ ಹಿಂದಿನ ಪ್ರಾಣಭೃತ್ಯ ಅನ್ನೋ ಸೂತ್ರದಲ್ಲಿ ತತ್ವಪ್ರದೀಪ, ಸಪ್ತಕ-ದೀಪಾವಳಿ, ತತ್ವಪ್ರಕಾಶಕ ಎಲ್ಲ ನೋಡಿದ್ದೇವೆ. ಅದರಲ್ಲಿ ಭಾಷ್ಯ ದೀಪಿಕಾದಲ್ಲಿ ನಾವು ನೋಡಬೇಕಾದಂತಹ ವಿಶೇಷ ಅಂಶಗಳೇನೂ ಇಲ್ಲ. ಅದರಿಂದ ಮುಂದಿನ ಪ್ರಾಣಭೃತ್ಯ ಅನ್ನೋ ಸೂತ್ರ, ಮುಂದೆ ಭೇದ ವಿಪದೇಶಾದ ಅನ್ನೋ ಸೂತ್ರ ನಾವು ನೋಡ್ತಿದ್ದೇವೆ. ನಚ ಐಕ್ಯಂ ವಾಚ್ಯಂ, ಜೀವ ಮತ್ತು ಬ್ರಹ್ಮರಿಬ್ಬರಿಗೂ ಯಾವ ಕಾರಣಕ್ಕೂ ಐಕ್ಯವನ್ನು ಅನುಸಂಧಾನ ಮಾಡಬಾರದು. ಯಾಕೆಂದ್ರೆ ಅದೇ ಅಥರ್ವಣ ಉಪನಿಷತ್ನಲ್ಲಿ ದುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಂ ಅಂತ ಹೀಗೆ ಭೇದವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಐಕ್ಯವನ್ನು ಸ್ವೀಕಾರ ಮಾಡಬಾರದು ಅಂತ ಅದರ ಅರ್ಥ. ಪದ್ಮನಾಭತೀರ್ಥರ ಸಪ್ತಕ ದೀಪಾವಳಿಯಲ್ಲಿ ಜೀವನಿಂದ ಈ ಆತ್ಮನಿಗೆ, ದ್ಯುಭಾದಿ ಆಯತನನಾದ ಆತ್ಮನಿಗೆ ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಜೀವನಿಂದ ಪರಮಾತ್ಮನಿಗೆ ಭೇದವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಈ ಕಾರಣದಲ್ಲೂ ಇಲ್ಲಿ ಜೀವನನ್ನು ಇಟ್ಕೊಳ್ಬಾರ್ದು ಅಂತ ಅರ್ಥ. ಆದ್ರಿಂದ ಇಲ್ಲಿ ದ್ಯುಭಾದ್ಯಾಯತನ ಯಾರು ಅಂತ ಪ್ರಶ್ನೆ ಬಂದಾಗ ಪರಮಾತ್ಮನೇ ದ್ಯುಭಾದ್ಯಾಯತನ ಅಂತ ವಿಷಯ ಪ್ರತಿಪಾದನೆ ಮಾಡುವುದು ಒಂದು ಸಂಗತಿ. ಮತ್ತು ಭೇದ ವ್ಯಪದೇಶ ಅಂತ ಸೂತ್ರಕಾರ ಹೇಳಿದ್ರಿಂದ ಆ ಅದ್ವೈತ ಸಿದ್ಧಾಂತದಲ್ಲಿ ಅವರು ಒಪ್ಪುವ ಅಭೇದ ಏನಿದೆ ಅದನ್ನೂ ನಿರಾಕರಣೆ ಮಾಡಿದಾಗಾಯ್ತು. ಎರಡು ಸಂಗತಿಗಳು. ಅನೇನ ಪರಾಭಿಮತ, ಇದು ಸಪ್ತಕ ದೀಪಾವಳಿಯಲ್ಲಿ ಅನೇನ ಯತ್ ಪರಾಭಿಮತಂ ಜೀವೇಶೈಕ್ಯಂ ತದಪಿ ನಿರಸ್ತಂ ಭವತಿ, ಅವರೊಪ್ಪುವ ಜೀವೇಶ ಅಭೇದವನ್ನೂ ನಾವು ನಿರಾಕರಣೆ ಮಾಡಿದಾಗಾಯ್ತು. ಅದನ್ನೂ ಅಂದ್ರೆ ಒಂದು ದ್ಯುಭಾಧ್ಯಾಯತನ ಬೇರೆ ಯಾರೋ ಅಲ್ಲ, ಭಗವಂತನೇ ಅಂತ ಪ್ರತಿಪಾದನೆ. ಇನ್ನೊಂದು ಈ ಜೀವೇಶದ ಐಕ್ಯವನ್ನೇ ಒಟ್ಟಾರೆ ನಿರಾಕರಣೆ ಮಾಡೋದು. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಆಗಲಿ ಒಟ್ಟಾರೆ ಸೈದ್ಧಾಂತಿಕವಾಗಿ ಅಭೇದವನ್ನು ನಿರಾಕರಣೆ ಮಾಡುವುದು ಇಲ್ಲಿ ಆಗ್ತದೆ ಅಂತ ಅಭಿಪ್ರಾಯ. ತತ್ವ ಪ್ರದೀಪದಲ್ಲಿ ಯಾಕೆ ಹೀಗೆಲ್ಲ ಅಜ್ಞಾನಗಳು ಬರ್ತವೆ ಮನುಷ್ಯನಿಗೆ ಅನ್ನೋದನ್ನ ತಿಳಿಸ್ತಾರೆ. ಅನಾದಿಯಾದದ್ದು ಅವಿದ್ಯ, ಅಜ್ಞಾನ. ಆ ಅಜ್ಞಾನದ ಕಾರಣದಿಂದಾಗಿ ಭ್ರಮೆ ಹುಟ್ಟುತ್ತದೆ, ನಾನಾ ಥರದ ಭ್ರಮಗಳು. ಭ್ರಮ ಅಂದ್ರೆ ಗೊಂದಲ, ಸರಿ. ಅದರಿಂದಾಗಿ ಒಂದು ಅಭಿನಿವೇಶ, ಒಂದು ದುರಾಗ್ರಹ, ನಾವು ಹೇಳಿದ್ದೇ ಸರಿ ಅಂತ ಆಗ್ರಹ ಮನುಷ್ಯನಿಗೆ ಹುಟ್ಟುತ್ತದೆ. ಹೀಗೆ ಆ ಆಗ್ರಹಕ್ಕೆ ಬಲಿ ಬೀಳ್ತದೆ ನಮ್ಮ ಹೃದಯ, ಮನಸ್ಸು. ಈ ಕಾರಣದಿಂದ ಪರಮ ಪುರುಷನಾದ ಭಗವಂತನಿಗೂ ಭೌತ ಶರೀರದಲ್ಲಿ ಬದ್ಧನಾದ ಈ ಜೀವನಿಗೂ ಅಭೇದವನ್ನೇ ತತ್ವ ಅಂತ ಕೆಲವರು ತಿಳ್ಕೊಂಡು ಬಿಡ್ತಾರೆ. ಹಾಗೆ ತಿಳ್ಕೊಂಡು ಆ ಅಭೇದ ಇರುವುದರಿಂದ ಪರಮಾತ್ಮ ದ್ಯುಭಾಧ್ಯಾಯತನಾದ್ರೇನು, ಜೀವ ದ್ಯುಭಾಧ್ಯಾಯತನಾದ್ರೇನು, ಎರಡೂ ಒಂದೇ. ಅದರಿಂದ ದ್ಯುಭಾಧ್ಯಾಯತನತ್ವ ಜೀವನಿಗೇ ಬರಲಿ ಅಂತ ಪ್ರಶ್ನೆ. ಯಾರಿಗಾದ್ರೇನು, ಇಬ್ರು ಅಭಿನ್ನರೇ ಅಲ್ವಾ ಅಂತ ಪ್ರಶ್ನೆ. ಅದನ್ನ ತದಪಾಕರೋತಿ ಭೇದ ವಿಪದೇಶಾತ್ ಎಂಬ ಸೂತ್ರದಿಂದ ನಚ ಐಕ್ಯಂ ವಾಚ್ಯಂ, ಐಕ್ಯವನ್ನು ಪ್ರತಿಪಾದನೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಇಲ್ಲಿ ತತ್ವ ಪ್ರದೀಪದಲ್ಲಿ ಅಯಂ ಅರ್ಥ ಅಂತ ಹೀಗೆ ಬಂದಿದೆಯಲ್ಲ, ಅದನ್ನ ನಾನಿಲ್ಲಿ ತಗೊಳ್ಳೋದಿಲ್ಲ. ಅದರಿಂದ ಮುಂದೆ ಐಕ್ಯಸ್ಯ ಶ್ರುತೌ ವ್ಯಪದೇಶಾಚ್ಚ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯ ಶೋಚತಿ ಮುಹ್ಯಮಾನಃ ಅಂತ ಹೀಗಿದೆಯಲ್ಲ, ಅಲ್ಲಿಂದ ಮಾತ್ರ ಅದನ್ನ ತಗೊಂಡಿರ್ತೇನೆ. ಅದಕ್ಕೆ ಏನು ಕಾರಣ ಅಂದ್ರೆ, ಈ ಮೊದಲು ಈ ಐಕ್ಯ ಇದೆಯಲ್ಲ, ಜೀವೇಶ್ವರಿಗೇನು ಐಕ್ಯವನ್ನು ಹೇಳ್ತಿರಲ್ಲ, ಅದು ಸತ್ಯವೋ ಮಿಥ್ಯಾನೋ ಅಂತ ಹೀಗೆ ವಿಕಲ್ಪ ಮಾಡಿ, ಸತ್ಯ ಆದ್ರೆ ನಿಮ್ಗೊಂದು ದೋಷ ಹೇಳ್ತೀವಿ, ಮಿಥ್ಯಾ ಆದ್ರೆ ಮತ್ತೊಂದು ದೋಷ ಹೇಳ್ತೀವಿ ಅಂತ ಈ ತರ ದೋಷಗಳನ್ನ ಹೇಳಿ ಹೊರಟಿದ್ದಾರೆ. ಇದು ವಾದಕ್ರಮ. ಖಂಡನತ್ರಯದಲ್ಲಿ ಅನೇಕ ಗ್ರಂಥಗಳಲ್ಲೆಲ್ಲ ನೀವು ಹೇಳ್ತಿರುವ ಭೇದ ಸತ್ಯವೋ ಅಸತ್ಯವೋ, ಈ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅನ್ನುವಲ್ಲಿ ಹೇತು ಸತ್ಯವೋ ಅಸತ್ಯವೋ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿ ನಿರಾಕರಣೆ ಮಾಡಿದ್ದಾರೆ. ಅದು ನಮಗೆ ಈಗ ಪ್ರಸ್ತುತ ಏನು ಬೇಕಾಗಿಲ್ಲ. ತ್ರಿವಿಕ್ರಮ ಪಂಡಿತರಿಗೆ ಆ ಭೇದದ ನಿರಾಕರಣೆ ಮಾಡಬೇಕಾಗಿದೆ, ಆದ್ರಿಂದ ಅದನ್ನೂ ಅವ್ರು ತಗೊಂಡಿದ್ದಾರೆ ಅಷ್ಟೇ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಆ ಸೂತ್ರ ಏನ್ ಹೇಳ್ತಿದೆ,
ಮತ್ತೆ ಆ ಸೂತ್ರದಲ್ಲಿ ಸೂಚಿತವಾದ ಶ್ರುತಿ ಏನು ಹೇಳ್ತದೆ ಅನ್ನೋದನ್ನ ನೋಡಿದ್ರೆ ಸಾಕು. ಅದಕ್ಕಾಗಿ ಅದನ್ನ ಬಿಟ್ಟು ಮುಂದೆ ಹೋಗಿದ್ದೇನೆ. ಸಮಾನೇ ವೃಕ್ಷ, ಒಂದೇ ವೃಕ್ಷ ಅದು. ಅಲ್ಲೇನು ಆ ಅಥರ್ವಣ ಉಪನಿಷತ್ತಿನ ಮಾತಿಗೆ ಅರ್ಥ ಅದನ್ನು ತ್ರಿವಿಕ್ರಮ ಪಂಡಿತರೇ ಹೇಳ್ತಾರೆ. ಸಮಾನೇ ವೃಕ್ಷ, ಸಮಾನವಾದ ಒಂದು ವೃಕ್ಷ ಇದು, ಈ ದೇಹವೆಂಬ ವೃಕ್ಷ. ಇದರಲ್ಲಿ ನಿಮಗ್ನ ಮುಳುಗಿದ್ದಾನೆ ಈ ಜೀವ. ಮುಳುಗಿರುವುದು ಅಂದ್ರೆ ನಿಕೃಷ್ಟತ್ವೇನ ಸ್ಥಿತ. ಜೀವನೂ ಇದ್ದಾನೆ, ಭಗವಂತನೂ ಇದ್ದಾನೆ. ಭಗವಂತ ಇಲ್ಲಿ ಶ್ರೇಷ್ಠನಾಗಿದ್ದಾನೆ, ಅವನಿದ್ದು ಕೂಡ ಸಂತೋಷದಿಂದ ಕಂಗೊಳಿಸ್ತಾ ಇದ್ದಾನೆ. ಇವನು ಮಾತ್ರ ನಿಕೃಷ್ಟತ್ವೇನ ಸ್ಥಿತ, ದೇಹದಲ್ಲಿ ಒದ್ದಾಡಿಕೊಂಡಿದ್ದಾನೆ. ಆ ಜೀವ ಅನೀಶತೆಯ ಭೇದೇ ಮುಹ್ಯಮಾನ ಶೋಚತೆ. ಅವನು ಅನೀಶತ ಸಮಾನೇ ವೃಕ್ಷಯ ಪುರುಷೋ ನಿಮಗ್ನ ಅನೀಶಯ ಅಂತಿದೆಯಲ್ಲ, ಅನೀಶಯ ಅಂದ್ರೆ ಅನೀಶತಯ ಅಂತ ಅರ್ಥ. ಭಗವಂತ ಈಶ, ಈ ಜೀವ ಅನೀಶ. ಹೀಗೆ ಇವನು ಅನೀಶನಾದ್ರಿಂದ ಅನೀಶಸ್ಯ ಭಾವ ಅನೀಶತ, ತಯ ಅನೀಶತಯ ಅಂತ ಅನೀಶಯ ಅನ್ನೋ ಶಬ್ದಕ್ಕೆ, ಉಪನಿಷತ್ನಲ್ಲಿರುವ ಅನೀಶಯ ಅನ್ನೋ ಶಬ್ದಕ್ಕೆ ಅನೀಶತಯ ಅಂತ ಅರ್ಥ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಹಿಂದೊಂದ್ಸರಿ ಅದನ್ನು ನಾವು ನೋಡಿದ್ದೀವಿ ಅಲ್ಲಿ ಬಂದಂತೆ. ಹೀಗೆ ತಾನು ಈಶನಲ್ಲ, ಆದ್ರಿಂದ ಭೇದೇ ಮುಹ್ಯಮಾನ, ಅನೀಶಯ ಶೋಚತಿ ಮುಹ್ಯಮಾನ ಅಂತಿದೆ. ಮುಹ್ಯಮಾನ ಅಂದ್ರೆ ಯಾವುದ್ರ ಬಗ್ಗೆ ಮೋಹ ಅಂದ್ರೆ ಭೇದದ ಬಗ್ಗೆ ಮೋಹ ಅಂತ ಹೇಳ್ತಿದ್ದಾರೆ ತ್ರಿವಿಕ್ರಮ ಪಂಡಿತರು. ಉಪನಿಷತ್ತಿನ ಒಟ್ಟಾರೆ ಅರ್ಥ ಅನೇಕ ಸಂಗತಿಗಳ ಕುರಿತು, ಪರಮಾತ್ಮ, ಜೀವಾತ್ಮ ಇತ್ಯಾದಿ ಅಧ್ಯಾತ್ಮದ ಕುರಿತಾಗಿ ಮೋಹ ಅಂತ ಅದು ಒಂದು ವ್ಯಾಪಕವಾದ ಅರ್ಥ. ಭೇದ ಅನ್ನೋದು ಬೇಸಿಕ್ ಆದ್ರಿಂದ ಭೇದದ ಬಗ್ಗೆನೇ ಅವನಿಗೆ ಮೋಹ, ಆದ್ರಿಂದ ಅವನು ದುಃಖಕ್ಕೊಳಗಾಗಿದ್ದಾನೆ ಅಂತ ಹೀಗೆ ತ್ರಿವಿಕ್ರಮ ಪಂಡಿತರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ಜುಷ್ಟಂ ವಿದ ಪಶ್ಯತ್ಯನ್ನಿಮೀಶಂ ಅಂತಿದೆಯಲ್ಲ, ಜುಷ್ಟಂ ಅಂದ್ರೆ ಸೇವಿತ ಅಂತ ಅರ್ಥ. ಯಾರಿಂದ ಸೇವಿತ? ದೇವೈಹಿ ಜುಷ್ಟಂ, ಭಗವಂತ ದೇವತೆಗಳಿಂದ ಸೇವಿತನಾಗಿದ್ದಾನೆ. ಮತ್ತೆ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ, ಅಸ್ಯ ಅಂತ ಹೀಗೆ ಬಂದಿದೆ ಮುಂದೆ. ಆ ಅಸ್ಯ ಅಂತ ಅನ್ನೋದಕ್ಕೆ ಅಸ್ಯ ಜೀವಸ್ಯ ಈಶಂ ಅನ್ಯಂ, ಈ ಜೀವನಿಗಿಂತ ಭಿನ್ನನಾದವನು ಪರಮಾತ್ಮ ಎಂಬುದಾಗಿ ತಿಳ್ಕೊಂಡಾಗ ಅಸ್ಯ ಜೀವಸ್ಯ, ಈ ಜೀವನಿಗಿಂತ ಭಿನ್ನ ಅಂತ ಅರ್ಥ. ಅದನ್ನು ಗಮನಿಸಬೇಕು. ನೀವು ಉಪನಿಷತ್ತಿನ ಪುಸ್ತಕನೇ ತೆಗೆದಿಟ್ಕೊಂಡ್ರೆ ಅಲ್ಲಿ ಸ್ವಲ್ಪ ಬೇರೆ ಥರದ ಅರ್ಥ ಇರ್ತದೆ. ಈ ಅಸ್ಯ ಮಹಿಮಾನಂ, ಈ ಭಗವಂತನ ಮಹಿಮೆ ಅಂತ ಹೀಗೆಲ್ಲ ಇರ್ತದೆ. ಅದನ್ನು ತ್ರಿವಿಕ್ರಮ ಪಂಡಿತರು ಸ್ವಲ್ಪ ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಅಸ್ಯ ಜೀವಸ್ಯ ಈಶಂ, ಈ ಜೀವನ ಒಡೆಯರಾದ ಭಗವಂತ, ಜೀವನಿಗಿಂತ ಭಿನ್ನನಾದ ಭಗವಂತ ಅಂತ. ಮತ್ತೆ ನಾನು ಸ್ವಲ್ಪ ಅದನ್ನ ಹಿಗ್ಗಿಸಿಕೊಂಡಿದ್ದೇನೆ. ಈ ಜೀವನ ಒಡೆಯನಾದ ಭಗವಂತನನ್ನ ಜೀವನಿಗಿಂತ ಭಿನ್ನ ಎಂಬುದಾಗಿ ಅನ್ಯಂ ಯದಾ ಪಶ್ಯತಿ ಮಹಿಮಾನಂ, ಮಹಿಮೆಯನ್ನ ಕಾಣ್ತಾನೆ. ಯಾವ ಮಹಿಮಾ? ಮಹಿಮ ಗುಣಾತ್ಮಕಂ ತದಾ, ಈಗ ಭಗವಂತ ಅನಂತ ಗುಣ ಮಹಿಮಾ ಅಂತ ತಿಳ್ಕೊಂಡಾಗ ತದಾ ಅಂದ್ರೆ ಅಲ್ಲಿ ಮೂಲ ಶ್ಲೋಕದಲ್ಲಿ ಯದಾ ಪಶ್ಯತಿ ಅನ್ಯಮೀಶಂ ಅಂತ ಇಷ್ಟೇ ಇದೆ. ತದಾ ಅಂತ ಅಲ್ಲೇನು ಬಂದಿಲ್ಲ. ತದಾ ತಥೈವ ಅಥವಾ ತದೈವ ಅಂತ ಇದ್ದಿರಬೇಕು. ಸ್ವಲ್ಪ ಇಲ್ಲಿ ವ್ಯತ್ಯಾಸ ನಡೀತದೆ. ಆವಾಗ ಇವನು ತನ್ನ ದುಃಖವನ್ನೆಲ್ಲ ಕಳ್ಕೊತಾನೆ. ಇದು ನೋಡಿ, ತ್ರಿವಿಕ್ರಮ ಪಂಡಿತರ ಸಂಕಟಕ್ಕೆ, ಅವರ ಜೀವಮಾನದ ಸಂಕಟಕ್ಕೆ ಕಾರಣ ಆಗಿರ್ತದೆ. ಅಭೇದವನ್ನು ತಿಳ್ಕೊಂಡಿದ್ರಿಂದ ಅವ್ರು ಗೊಂದಲಕ್ಕೊಳಗಾಗಿದ್ರು, ದುಃಖಕ್ಕೊಳಗಾಗಿದ್ರು. ಇದು ಅಭೇದವನ್ನು, ಜೀವ ಪರಮಾತ್ಮರಿಗೆ ಅಭೇದವನ್ನ ಹೀಗೆ ತಿಳ್ಕೊಂಡ್ರೆ ಎಲ್ಲರೂ ಕೂಡ ದುಃಖಕ್ಕೊಳಗಾಗ್ತಾರೆ, ಭ್ರಮೆಗೊಳಗಾಗ್ತಾರೆ. ಭಿನ್ನ ಅಂತ ತಿಳ್ಕೊಂಡು ಅವ್ನು ಮಹಿಮೆ ಅಂತ ತಿಳ್ಕೊಂಡ್ರೆ ಸಂತೋಷ ಪಡ್ತಾರೆ. ನಾವು ಮತ್ತು ಪರಮಾತ್ಮ ಇಬ್ರು ಅಭಿನ್ನರು ಅಂತ ತಿಳ್ಕೊಂಡ್ರೆ ನಮ್ಮಲ್ಲಿಲ್ಲದ ಮಹಿಮೆ ನಮ್ಮಿಂದ ಅಭಿನ್ನನಾದ ಭಗವಂತನಲ್ಲಿ ಹೇಗೆ ಬಂತು ಅಂತ ಅನಿಸಿಬಿಡ್ತದೆ ಪ್ರಾಯ ಅವನಿಗೆ. ನೋಡಿ, ಇದನ್ನ ನಾನು ವಿಸ್ತರಿಸ್ತಾ ಇದ್ದೇನೆ ಅಷ್ಟೇ. ಆದ್ರಿಂದ ಭಗವಂತನ ಮಹಿಮೆಯನ್ನು ನಂಬಲಿಕ್ಕೆ ಆಗೋದಿಲ್ಲ, ನಿರ್ಗುಣ ಅಂದ್ಬಿಡ್ತಾನೆ ಕೊನೆಗೆ. ಈ ತರ ಆಗಿ ಅವನಿಗೆ ದುಃಖ ಹೆಚ್ಚಾಗ್ತಾ ಹೋಗ್ತಿರ್ತದೆ. ಭಗವಂತನನ್ನ ಜೀವನಿಗಿಂತ, ನನಗಿಂತ ಅಂದ್ರೆ ಜೀವನಿಗಿಂತ ಭಿನ್ನ ಅಂತ ಹೇಳಿದ್ಮೇಲೆ ಅವನ ಮಹಿಮೆ, ನಾನು ಅವನು ಬಹಳ ದೊಡ್ಡವರು, ನನಗೂ ಅವನಿಗೂ ದೊಡ್ಡ ವ್ಯತ್ಯಾಸ ಇದೆ ಅಂತೆಲ್ಲ ತಿಳಿದು ಬಂದಾಗ, ಭಗವಂತನ ಮಹಿಮೆ ತಿಳಿದಾಗ ಅವನಿಗೆ ದುಃಖ ಪರಿಹಾರ ಆಗ್ತದೆ. ದುಃಖ ದೇಶಮಪಿ ಸ್ಪೃಶತಿ, ದುಃಖವನ್ನು ಇವನು ಮುಟ್ಟೋದಿಲ್ಲ, ಸ್ವಲ್ಪವೂ ಇವನು ದುಃಖ ಆಗೋದಿಲ್ಲ. ನತು ಮಹಿಮ ಗುಣ ವಿಹೀನಂ ಅನನ್ಯಂ ಈಶ ಸೇವಿತಂ ಪಶ್ಯನ್ ವೀತಶೋಕೋ ಭವತಿ. ದುಃಖ ಪರಿಹಾರ ಆಗ್ಬೇಕಾದ್ರೆ ಇದೇ ಸಾಧನ ಹೊರತು
ಆ ಭಗವಂತನನ್ನ ಗುಣರಹಿತ ಅಂತ ತಿಳಿದ್ರೆ, ಹಾಗೆ ಅಭಿನ್ನ ಅಂತ ತಿಳಿದ್ರೆ, ಮತ್ತೆ ದೇವತೆಗಳು ಮೊದಲಾದವರಿಂದ ಸೇವಿತನಲ್ಲ ಅಂತ ತಿಳಿದ್ರೆ, ದೇವ ಋಷಿ ಪಿತೃಪ ನರ ಇವ್ರು ಯಾರಿಂದಲೂ ಸೇವಿತನಲ್ಲ ಅವನು ಅಂತ ಹೀಗೆ ತಿಳಿದ್ರೆ, ಅಭಿನ್ನ ಅಂತ ತಿಳಿದ್ರೆ, ಗುಣವಿಹೀನ ಅಂತ ತಿಳಿದ್ರೆ ದುಃಖ ಹೋಗೋದಿಲ್ಲ. ದುಃಖ ಹೋಗ್ಲಿಕ್ಕೆ ಇದೇ ದೊಡ್ಡ ಉಪಾಯ. ಭವತೀತಿ ಸತಾತ್ಪರ್ಯಂ ಭೇದ ಉಪದೇಶ ಭಿನ್ನ ಏವ ಪ್ರಾಣಭೃತ್ ಪರಮಾತ್ಮನಃ. ಹೀಗೆ ಭೇದದ ತಾತ್ಪರ್ಯ ಇದೆ. ಏನು ತಾತ್ಪರ್ಯ? ಭೇದವನ್ನು ಪ್ರತಿಪಾದನೆ ಮಾಡಿದ ಶ್ರುತಿ ಪ್ರತಿಪಾದನೆ ಮಾಡುವುದರ ಜೊತೆಗೆ ಆ ಭೇದವನ್ನು ತಿಳ್ಕೊಂಡಿದ್ದರಿಂದ ಏನು ಲಾಭ ಅನ್ನೋದನ್ನು ಹೇಳಿದೆ, ಅಭೇದವನ್ನು ತಿಳ್ಕೊಂಡಿದ್ದರಿಂದ ಏನು ಹಾನಿ ಅಂತ ಹೇಳಿದೆ. ಇದೇ ತಾತ್ಪರ್ಯ. ಆದ್ರಿಂದ ಭೇದವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಅದಕ್ಕೆ ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಭಿನ್ನ ಏವ ಪ್ರಾಣಭೃತ್, ಪ್ರಾಣವನ್ನು ಧರಿಸಿರುವ ಈ ಜೀವ, ಶರೀರದಲ್ಲಿ ಉಸಿರಾಟ ಬದುಕಿರುವ ಈ ಜೀವ, ಹಾಗೇನೆ ಜೀವರನ್ನ ಹೊತ್ತು ಅವರಿಗೆ ಪ್ರೇರಕನಾಗಿರುವ ವಾಯು, ಅವ್ರು ಯಾರು ಕೂಡ ಅವರು ಅಭಿನ್ನರಲ್ಲ, ಹೊರತು ಭಿನ್ನರೇ ಆಗಿದ್ದಾರೆ ಅಂತ ತಾತ್ಪರ್ಯ. ದುಃಖಕ್ಕೆ ಏನ್ ಕಾರಣ? ನಾನು ಅನಾಥ, ನಾನು ಹೇಳೋರು ಕೇಳೋರಿಲ್ಲ ಅನ್ನೋ ಸಂಕಟ ಎಲ್ಲ ಮನುಷ್ಯನಿಗೆ ಬಂದ್ರೆ ಆವಾಗ ಅವನು ದುಃಖಕ್ಕೊಳಗಾಗ್ತಾನೆ. ಆದ್ರೆ ದುರ್ಬಲನಾದ ಅಸ್ವತಂತ್ರನಾದ ನನಗೆ ಒಬ್ಬ ಒಡೆಯ ಇದ್ದಾನೆ, ನನಗೆ ಅವನು ಎಲ್ಲ ಥರದ ದುಃಖವನ್ನು ಪರಿಹಾರ ಮಾಡ್ತಾನೆ ಒಂದಲ್ಲ ಒಂದು ದಿವಸ. ಅದರಿಂದ ಅಸ್ಯ ಜೀವಸ್ಯ ಈಶಃ ಅಯಂ, ನಾನು ಅನಾಥ ಅಲ್ಲ, ನಾನು ಸನಾತನೇ ಆಗಿದ್ದೇನೆ ಅಂತ ಅಸ್ಯ ಜೀವಸ್ಯ ಈಶಂ. ಮತ್ತೆ ನನಗೂ ಅವನಿಗೂ ಬಹಳ ದೊಡ್ಡ ಅಂತರ ಇದೆ. ನಾನು ದುರ್ಬಲ ಇರಬಹುದು, ಆದ್ರೆ ನಾನು ಅವನು ಅಭಿನ್ನರಲ್ವಲ್ಲ. ಆದ್ರಿಂದ ನನ್ನ ದೌರ್ಬಲ್ಯ ಅವನಿಗೇನು ಬರೋದಿಲ್ಲ, ಅವನ ಮಹಾಮಹಿಮೆ ನನಗೂ ಬರೋದಿಲ್ಲ. ಆದ್ರಿಂದ ನನ್ನ ಈ ದುಃಖ, ನನ್ನನ್ನು ಇವತ್ತಿಗೆ ಬಾಧಿಸ್ತಾ ಇರುವ ದುಃಖ, ಇದು ಒಂದಲ್ಲ ಒಂದು ದಿವಸ ಹೋಗ್ತದೆ ಅಂತ ಅವನಿಗೆ ಭರವಸೆ ಬರ್ತದೆ. ಹೀಗೆ ಭಗವಂತನನ್ನ ತನಗೆ ಒಡೆಯ ಅಂತ ತಿಳಿದು, ಎಲ್ಲ ನನಗೆ ಮಾತ್ರ ಅಲ್ಲ, ನನ್ನಂಥ ಅನೇಕ ಜೀವರಿಗೆ ಆತ ಒಡೆಯ, ದೇವತೆಗಳಿಂದ ಆತ ದುಷ್ಟನಾಗಿದ್ದಾನೆ ಅಂತ ಹೀಗೆ ತಿಳ್ಕೊತಾನೆ. ಮಹಿಮೆಯನ್ನು ತಿಳ್ಕೊತಾನೆ. ಮಹಿಮೆಯಲ್ಲಿ ಭಯಕೃತ ಭಯನಾಶನ ಅನ್ನೋದು ಒಂದು ಸೇರಿದೆಯಲ್ಲ ಭಗವಂತನ ಮಹಿಮೆಯಲ್ಲಿ. ಅದರಿಂದ ಅದನ್ನೆಲ್ಲವನ್ನು ತಿಳ್ಕೊಂಡು ಅವನು ಸಂತೋಷ ಪಡ್ತಾನೆ, ಭರವಸೆ ತಾಳ್ತಾನೆ ಅಂತ ಅದರ ಅರ್ಥ. ತತ್ವಪ್ರಕಾಶಿಕಾದಲ್ಲಿ ಹೀಗೆ ಪ್ರಶ್ನೆ ಇದೆ. ಈ ಜೀವನ ಲಿಂಗವನ್ನ, ಅನೇಕ ಬಾರಿ ಹುಟ್ಟುವಿಕೆ ಅನ್ನೋ ಲಿಂಗವನ್ನ ವಿಷ್ಣುವಿನಲ್ಲಿದೆ ಅಂತ ಯಾಕೆ ಇಷ್ಟೆಲ್ಲ ಪ್ರತಿಪಾದನೆ ಮಾಡ್ತಾ ಇದ್ದೀರಿ? ಅಜಾಯಮಾನೋ ಬಹುಧ ವಿಜಾಯತೆ ಅಂತ ಯಾವುದೋ ಪುರುಷ ಸೂಕ್ತ ತಂದು ಇಷ್ಟೆಲ್ಲ ಪ್ರಯತ್ನ ಹಾಕ್ಬಿಡ್ತಿದ್ದೀರಿ. ಜೀವನನ್ನೇ ಅವನಿಗೆ ದುರ್ಭಾಗ್ಯತನತ್ವವನ್ನು ಹೇಳಿಬಿಡೋಣ ಅಂತ ಒಂದು ಪ್ರಶ್ನೆ. ಅಲ್ಲ, ಅವನಿಗೆ ಹೇಗೆ ದುರ್ಭಾಗ್ಯತನತ್ವ ಹೇಳ್ತೀರಿ? ಅವನಿಗೆ ಅದು ಬರೋದಿಲ್ಲಲ್ಲ, ಅವನಿಗೆ ಆತ್ಮಶಬ್ದ ಇಲ್ವಲ್ಲ, ಮುಕ್ತೋಪಸೃಪ್ಯತ್ವ ಇಲ್ವಲ್ಲ, ಹಿಂದೆ ಅದು ಬಂದಿದೆಯಲ್ಲ, ಹಿಂದೆ ಹೇಳಿದ ಹೇತುಗಳು ವಿರೋಧ ಬರ್ತದಲ್ಲ ಜೀವನಿಗೆ ದಿಗ್ಭಾಜಾಯತನತ್ವವನ್ನು ಹೇಳಲಿಕ್ಕೆ. ಅಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಜೀವ ಈಶ ಇಬ್ರು ಅಭಿನ್ನ ಅಂತ ಹೇಳ್ಬಿಡೋಣ. ಅದನ್ನ ಜೀವನಿಗೆ ಆತ್ಮಶಬ್ದ, ಜೀವನಿಗೆ ಮುಕ್ತೋಪಸೃಪ್ಯತ್ವ, ಇದನ್ನೇ ಹೇಳ್ಬಿಡೋಣ. ಜೀವೇಪಿ ಆತ್ಮಶಬ್ದಾದಿ ಉಕ್ತಿ ಸಂಭವಾತ್, ಆತ್ಮಶಬ್ದ ಮುಕ್ತೋಪಸೃಪ್ಯತ್ವ ಮೊದಲಾದ ಅವನಿಗೆ ಹೇಳ್ಬಿಡೋಣ ಅಂತ ಸೂತ್ರ. ಆ ಸೂತ್ರಕ್ಕೆ ಪರಿಹಾರ ಕೊಡುವ ಅಂತ ಪ್ರಶ್ನೆಗೆ ಪರಿಹಾರ ಕೊಡುವ ಸೂತ್ರ ಭೇದ ವ್ಯಪದೇಶ ಅಂತ ವೇದವ್ಯಾಸರು ಮಾಡಿದ್ದು. ಅದನ್ನ ಆಚಾರ್ಯರು ಪಠಿಸಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಐಕ್ಯವನ್ನ ಅಭಿಪ್ರಾಯ ಅಂತ ತಿಳ್ಕೋಬಾರ್ದು, ಐಕ್ಯವನ್ನ ತಾತ್ಪರ್ಯ ಅಂತ ತಿಳ್ಕೊಂಡು ಜೀವನಿಗೆ ಆತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ತಿಳ್ಕೋಬಾರ್ದು. ಅತ್ರೈವ ಅನ್ಯಂ ಈಶಂ ಇತಿ ಜೀವೇಶ ಭೇದ ವ್ಯಪದೇಶಾತ್, ಇದೇ ಅಥರ್ವಣ ಉಪನಿಷತ್ನಲ್ಲೇ ಅನ್ಯಂ ಈಶಂ ಎಂಬುದಾಗಿ ಜೀವನಿಗೂ ಈಶವನಿಗೂ ಭೇದವನ್ನ ಪ್ರತಿಪಾದನೆ ಮಾಡಿದ್ದರಿಂದ ಈ ಥರ ತಗೊಳ್ಬಾರದು ಅಂತ ಜಯತೀರ್ಥರು ಅದನ್ನು ತತ್ವಪ್ರಕಾಶಿಕಾಗಿ ತಿಳಿಸಿದ್ದಾರೆ. ಇದಕ್ಕೆ ಅನುಮಾನದ ಆಕಾರ ಹೀಗಾಗ್ತದೆ. ಜೀವ ನ ದ್ವಿಭಾಜ್ಯಾಯತನಂ, ಅದು ಒಂದು ಸಾಧ್ಯ, ಅದು ಹಿಂದೆ ಬಂದಿದೆ. ಜೀವ ನ ಈಶಾಭಿನ್ನ, ಪರಮಾತ್ಮನಿಂದ ಅವನು ಅಭಿನ್ನನಲ್ಲ. ಯಾಕೆಂದ್ರೆ ಭೇದ ವ್ಯಪದೇಶಾತ್, ಶಾಸ್ತ್ರಗಳಲ್ಲಿ ಭೇದ ವ್ಯಪದೇಶವೇ ಎಲ್ಲ ಕಡೆ ವಿಪುಲವಾಗಿ ಕಂಡು ಬರೋದ್ರಿಂದ, ಭೇದ ವ್ಯಪದೇಶಾತ್ ಅನ್ನೋ ಹೇತು ಜೀವನಲ್ಲಿ ಬರಬೇಕಲ್ಲ, ಅದಕ್ಕೆ ಭೇದ ವ್ಯಪದೇಶ ವಿಷಯತ್ವಾತ್ ಅಂತ ಹೇತುವನ್ನ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡ್ರೆ, ಭೇದ ವ್ಯಪದೇಶದ ವಿಷಯ, ಭೇದ ವ್ಯಪದೇಶ ಅಂದ್ರೆ ಒಂದು ಹೇಳಿಕೆ, ಆ ಹೇಳಿಕೆಗೆ, ಆ ಸ್ಟೇಟ್ಮೆಂಟಿಗೆ ಇವನು ವಿಷಯನಾಗಿದ್ದಾನೆ. ಜೀವ ಪರಮಾತ್ಮನು ವಿಷಯನಾಗಿದ್ದಾನೆ, ಜೀವನೂ ವಿಷಯನಾಗಿದ್ದಾನೆ. ಆದ್ರಿಂದ ಭೇದ ವ್ಯಪದೇಶ ವಿಷಯತ್ವ ಇವನಲ್ಲಿ ಬಂದಿರೋದ್ರಿಂದ ಅದು ಅಥರ್ವಣ ಉಪನಿಷತ್ತು ಇರ್ಬೋದು ಮತ್ತು ಅನೇಕ ಕಡೆನೂ ಇರಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.